ಯಾಕೆ ಯಾರಿಗೂ ನಿದ್ರೆ ಬಂದಿಲ್ವಾ? ಮನೆಗೆ ಅಪರಿಚಿತ ವ್ಯಕ್ತಿ ಬಂದ್ರೆ ಹೇಗಮ್ಮ ನಿದ್ರೆ ಬರುತ್ತೆ? ತಾತ, ಇದು ನಾನ್ ಹುಟ್ಟು ಬೆಳೆದ ಮನೆ. ಸಾಮಾನ್ಯವಾಗಿ ಹೆಣ್ಮಕ್ಳು ಮದ್ವೆ ಆದ್ಮೇಲೆ ಗಂಡನ್ ಮನೆಗೆ ಹೋಗ್ತಾರೆ. ಆದ್ರೆ ನನ್ನನ್ನು ನೋಡಿ, ತವ್ರ ಮನೇನೂ ಇದೆ, ಗಂಡನ್ ಮನೇನೂ ಇದೆ. ನಾನು ಹುಟ್ಟಿದಾಗಿಂದ ಈ ಮನೇಲೇ ಇರೋದು. ಇದೇ ನನ್ನ ಸರ್ವಸ್ವ ತಾತ. ಈಗ ನೋಡಿ, ನಾನಿಲ್ಲೆಲ್ರಿಗೂ ಅಪರಿಚಿತೆ ಆಗೋಗಿದ್ದೀನಿ. ನನಗೆ ನಿಮ್ಮನ್ ಬಿಟ್ರೆ ಇನ್ಯಾರೂ ಇಲ್ಲ ತಾತ. ನೋಡಿ, ಯೋಚನೆ ಮಾಡ್ಬೇಡಿ. ನನ್ನಿಂದ ನಿಮ್ಗೆ ಯಾವ ತೊಂದ್ರೆನೂ ಆಗಲ್ಲ. ಈ ಮನೆ ಮಗಳಾಗಿ ನನಗೆ ನನ್ನ ಜವಾಬ್ದಾರಿ ಏನು ಅಂತ ಗೊತ್ತಿದೆ. ನೋಡಮ್ಮ, ದೇಹಿ ಅಂತ ಬಂದವ್ರಿಗೆ ಸೂರ್ಯವಂಶದವರು ಯಾವತ್ತೂ ಬರಿಗೈಲಿ ಕಳಿಸಿಲ್ಲ. ನೀನು ಆಶ್ರಯ ಕೇಳ್ಕೊಂಡು ಬಂದಿದ್ದೀಯ, ಅದಕ್ಕೆ ಒಂದು ಅವಕಾಶ ಕೊಟ್ಟಿದ್ದೀನಿ. ಅದನ್ನೇ ನಮ್ಮ ನ್ಯೂನತೆ ಅಂತ ತಿಳ್ಕೋಬೇಡ. ನೀನ್ ಯಾರು, ಯಾಕೆ ಹೀಗೆ ಮಾಡ್ತಾ ಇದ್ಯಾ, ನಿನ್ನ ಉದ್ದೇಶ ಏನು ಅಂತ ನಮ್ಗೆ ಗೊತ್ತಿಲ್ಲ. ಹಾಗಾಗಿ ಇಲ್ಲಿ ಯಾರು ನಿನ್ನನ್ನು ನಂಬೋಕೆ ತಯಾರಿಲ್ಲ. ಇಂಥ ಸಮಯದಲ್ಲಿ ನಿಮ್ ಜಾಗದಲ್ಲಿ ಯಾರೇ ಇದ್ದಿದ್ರು ಈ ಥರನೇ ಯೋಚನೆ ಮಾಡ್ತಿದ್ರು ತಾತ. ನಾನಿಲ್ಲಿಗೆ ಯಾವ ಕೆಟ್ಟ ಉದ್ದೇಶನೂ ಇಟ್ಕೊಂಡ್ ಬಂದಿಲ್ಲ. ಯಾಕಂದ್ರೆ ನಾನು ಈ ಮನೆ ಮಗಳು. ದಿಢೀರಂತ ಯಾವ್ದೋ ರೂಪದಲ್ಲಿ ಬಂದು ನಾನೇ ಸುರಭಿ ಅಂತ ಹೇಳಿದ್ರೆ ಯಾರು ನಂಬಲ್ಲ. ಹಾಗಾಗಿ ನಾನೇ ಸುರಭಿ ಅಂತ ನಿಮ್ಮೆಲ್ರಿಗೂ ಪ್ರೂವ್ ಮಾಡೋದಕ್ಕೆ ಸ್ವಲ್ಪ ಕಾಲಾವಕಾಶ ನನಗೆ ಬೇಕು. ನೋಡಮ್ಮ, ನೀನ್ ಮಾತಾಡ್ತಿರೋದು ಆಡ್ತಿರೋದು ಎಲ್ಲ ವಿಚಿತ್ರವಾಗಿದೆ. ಮಗಳನ್ನ ಕಳ್ಕೊಂಡಿರೋ ದುಃಖದಲ್ಲಿ ನಾವಿದ್ದೀವಿ. ಇಂಥ ಟೈಮಲ್ಲಿ ನಾನೇ ಸುರಭಿ ಅಂತ ನೀನು ಬಂದು ಒಕ್ಕರ್ಸ್ಕೊಂಡಿದ್ಯಾ. ನನಗೆ ಯಾಕೋ ಇದು ಸರಿ ಕಾಣ್ತಿಲ್ಲ. ನಾನು ನನ್ನ ಮಗಳನ್ನ ತುಂಬಾ ಪ್ರೀತಿಸ್ತೀನಿ. ಈಗ ನನ್ನ ಮಗಳು ಯಾವ ಪರಿಸ್ಥಿತಿಲಿ ಹೇಗಿದ್ದಾಳೋ ಒಂದು ಗೊತ್ತಿಲ್ಲ. ಇಂಥ ಸಮಯದಲ್ಲಿ ನಮ್ಮ ಭಾವನೆಗಳ ಜೊತೆ ಆಟ ಆಡಬೇಡ. ನಿನಗೆ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಹೊರಟೋಗು. ಅಪ್ಪ, ನೀವು ನನ್ನ ನಂಬದೆ ಹೋದ್ರೂ ಪರವಾಗಿಲ್ಲ, ಆದ್ರೆ ಮನೆಯಿಂದ ಆಚೆ ಹೋಗು ಅಂತ ಮಾತ್ರ ಹೇಳ್ಬೇಡಿ. ನನಗೆ ನಿಮ್ಮನ್ ಬಿಟ್ರೆ ಬೇರೆ ಯಾರೂ ಇಲ್ಲ. ಸಮಸ್ಯೆ ಇರೋದು ಸಂಬಂಧಗಳಲ್ಲ ಅಪ್ಪ. ನಾನು ಈ ರೂಪದಲ್ಲಿ ಬಂದಿರೋದು. ಆ ಒಂದೇ ಒಂದು ಕಾರಣಕ್ಕೆ ನಾನೇ ಸುರಭಿ ಅಂತ ನಿಮಗೆ ಒಪ್ಕೊಳಕ್ ಆಗ್ತಿಲ್ಲ. ಇದೇ ವಿಚಾರ ಮಾತಾಡ್ಕೊಂಡು ಕಾಲಹರಣ ಮಾಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಈಗಾಗಲೇ ತುಂಬಾ ಹೊತ್ತಾಗಿದೆ. ಹೋಗಿ ಹೋಗಿ, ಎಲ್ರೂ ಮಲ್ಕೊಳ್ಳಿ ಹೋಗಿ. ನಾಗಲಕ್ಷ್ಮಿ, ಮಾಡಿ ಮೇಲೆ ಒಂದು ಅತಿಥಿ ಕೋಣೆ ಇದೆಯಲ್ಲ, ಅಲ್ಲಿ ಇವಳಿಗೆ ಮಲ್ಕೊಳ್ಳಕ್ಕೆ ವ್ಯವಸ್ಥೆ ಮಾಡು. ಆಯ್ತಪ್ಪ, ನಾವಿದೆಲ್ಲ ನೋಡ್ಕೋತೀವಿ, ನೀವು ಹೋಗಿ ಮಲ್ಕೊಳ್ಳಿ. ಅಮ್ಮ, ಆ ರೂಮ್ನಲ್ಲಿ ನಮ್ಮ ಉಪ್ಪಿನಕಾಯಿ ಫ್ಯಾಕ್ಟ್ರಿಗೆ ಬೇಕಾದ ಸಾಮಗ್ರಿಗಳನ್ನೆಲ್ಲ ಹಾಕ್ಸಿದೀನಿ. ಅದಕ್ಕೋಸ್ಕರ ನಾನಲ್ಲಿ ಮಲ್ಗಕ್ಕಾಗಲ್ಲಮ್ಮ.